ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಮೀಶೋಯಿಂದ 2 ಬೆಸ್ಟ್ ಪ್ರಾಡಕ್ಟ್ನ ತರಿಸಿದ್ದೆ. ಸೊ ಅದನ್ನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ನಿಮಗೂ ಲೈಕ್ ಆಯಿತು ಅಂತ ಹೇಳಿದರೆ ಪರ್ಚೇಸ್ ಮಾಡಿಕೊಳ್ಳಿ. ಸೊ ಫಸ್ಟ್ ಒನ್ ಬಂದು ವಿಳ್ಳೆದೆಲೆನ ತರಿಸಿದ್ದೀನಿ. ಸೊ ವಿಳ್ಳೆದೆಲೆ ಅಂತ ಹೇಳಿದರೆ ನಾನು ಹಿತ್ತಾಳೆ ವಿಳ್ಳೆದೆಲೆನ ತರಿಸಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಲ್ವ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ದೂರದಿಂದ ನೋಡಿದ್ರೆ ಗೋಲ್ಡ್ ವಿಳ್ಳೆದೆಲೆ ಅಂತ ಅನ್ಕೊಂಬಿಡ್ತಾರೆ, ಚಿನ್ನದಂತ ಅನ್ಕೊಂಬಿಡ್ತಾರೆ. ಅಷ್ಟು ತುಂಬ ಚೆನ್ನಾಗಿದೆ. 1 ಪ್ಯಾಕಲ್ಲಿ 6 ಬರುತ್ತೆ. ಇದನ್ನು ಯಾಕೆ ತರಿಸ್ತೆ ಅಂತ ಹೇಳಿದ್ರೆ, ನನಗೆ ತುಂಬ ಆಸೆ ಇತ್ತು. ಓಕೆನಾ. ಸೊ ನಾನು ವರಮಹಾಲಕ್ಷ್ಮಿ ಟೈಮಲ್ಲಿ ನನ್ನ ಫ್ರೆಂಡ್ ಮನೇಲಿ ನೋಡಿದ್ದೆ, ಈ ರೀತಿ ಹಿತ್ತಾಳೆದು ವಿಳ್ಳೆದೆಲೆನ ಅವರು ಇಟ್ಟು ಪೂಜೆ ಮಾಡ್ತಾ ಇದ್ರು. ಸೊ ಅವ್ರ ಮನೆಗೆ ಹೋದಾಗ ನಾನು ನೋಡಿದ್ದೆ. ಸೊ ಅವಾಗ ನಾನಿದು ಚಿನ್ನದ ಅಂತ ಕೇಳಿದಾಗ ಇಲ್ಲ ಹಿತ್ತಾಳೆದಿದು ಅಂತ ಹೇಳಿದರು. ಸೊ ಅವಾಗ ನಾನು ಕೂಡ ತಗೋಬೇಕು ಅಂತ ಹೇಳಿ ಮಾರ್ಕೆಟಲ್ಲಿ ಆಗಿರ್ಬೋದು, ಶಾಪಲ್ಲಿ ಎಲ್ಲ ಕಡೆ ಕೂಡ ನೋಡಿದೆ. ಬಟ್ ಪ್ರೈಸ್ ಎಲ್ಲ ಜಾಸ್ತಿ ಹೇಳ್ತಿದ್ರು. ಬಟ್ ಮೀಶೋದಲ್ಲಿ ನನಗೆ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಅಂದರೆ ಒಂದು ವಿಡಿಯೋ ನೋಡ್ಬೇಕಾದ್ರೆ ಸೊ ಅವ್ರು ತರಿಸಿದ್ರು. ಸೊ ಅವಾಗ ಕಡಿಮೆ ಪ್ರೈಸಲ್ಲಿ ಇತ್ತು ಅಂತ ಹೇಳಿ ಸೊ ನಾನೀಗ ಸಂಕ್ರಾಂತಿ ಹಬ್ಬಕ್ಕೆ ಬೇಕು ಅಂತ ಹೇಳಿ ತಗೊಂಡೆ. ಯೂಶಲಿ ನಾವು ಪ್ರತಿಯೊಬ್ಬರು ಕೂಡ ಕಳಸನ ಇಟ್ಟು ಮನೇಲಿ ದೇವ್ರ ಮನೇಲಿ ಪೂಜೆ ಮಾಡ್ತೀವಿ ಅಲ್ವಾ. ಸೊ ಕಳಸ ಇಡಬೇಕಾದ್ರೆ ಕೆಲವೊಬ್ರು ಅಂದರೆ ನಾರ್ಮಲಿ ಯೂಶಲ್ ಎಲ್ಲ ವಿಳ್ಳೆದೆಲೆ ಅಂದರೆ ಒರಿಜಿನಲ್ ಏನು ಎಲೆ ಬರುತ್ತಲ್ಲ, ಸೊ ವಿಳ್ಳೆದೆಲೆ ಇಡ್ತೀವಿ ಅಥವಾ ಮಾವಿನ ಎಲೆನೇ ಇಡ್ತಾರೆ. ಆ್ಯಂಡ್ ಕೆಲವರು ಬೇರೆ ಥರದಂದರೆ ದಾಸವಾಳ ಎಲೆ ಕೂಡ ಇಡ್ತಾರೆ. 3 ಯೂಶಲಿ ಇಡ್ತಾರೆ. ನಾವು ವಿಳ್ಳೆದೆಲೆನ ಇಡ್ತಾ ಇದ್ವಿ. ಬಟ್ ಮತ್ತೆ ದುಡ್ಡಿರೋರು ಚಿನ್ನದ್ದು ಇಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಬೆಳ್ಳಿದು ವಿಳ್ಳೆದೆಲೆನ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅವ್ರವ್ರ ಅನುಕೂಲ ತಕ್ಕನಂಗೆ ಇಡ್ತಾರೆ. ಬಟ್ ಹಿತ್ತಾಳೆನೂ ಒಳ್ಳೇದೇ ಅಲ್ವಾ. ಸೊ ಹಾಗಾಗಿ ಹಿತ್ತಾಳೆ ವಿಳ್ಳೆದೆಲೆನ ನಂಗೆ ತಗೋಬೇಕು ಅಂತ ಹೇಳಿ ತುಂಬ ದಿನದಿಂದ ಆಸೆ ಇತ್ತು. ಸೊ ಫೈನಲಿ ತಗೊಂಡೆ. ಅದರಲ್ಲೂ ಕೂಡ ಮೀಶೋದಲ್ಲೇ ತಗೊಂಡಿದ್ದು. ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ನೀವೇ ನೋಡ್ತಾ ಇದ್ದೀರಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಒಂದು ಲೋಟದಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರೊಳಗಡೆ ಇಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಳಸದಲ್ಲಿ ಇಟ್ಟು ತೋರಿಸ್ಬೋದಿತ್ತು. ಬಟ್ ಶುಕ್ರವಾರ ನಾವು ಪೂಜೆ ಮಾಡೋದಲ್ವ. ಸೊ ಹಾಗಾಗಿ ಬಂದಿದ್ದ ದಿನನೇ ನಿಮಗೂ ಕೂಡ ಬೇಗನೆ ಸಿಗಲಿ ಅಂತ ಹೇಳಿಬಿಟ್ಟು ಸೊ ಹಾಗೆಯೇ ಶೂಟ್ ಮಾಡಿದೆ. ಸೊ ನಾನು ಸಂಕ್ರಾಂತಿ ಹಬ್ಬಕ್ಕೆ ಇಡೋಣ ಅಂತ ಹೇಳಿ ಇನ್ನೂ ನಾನು ಅದನ್ನು ಫಿಕ್ಸ್ ಮಾಡಿಲ್ಲ. ಸೊ ಹಾಗಾಗಿ ಲೋಟದಲ್ಲೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ. ನಿಮಗೂ ಕೂಡ ಈ ರೀತಿನಲ್ಲಿ ಹಿತ್ತಾಳೆ ವಿಳ್ಳೆದೆಲೆ ತಗೋಬೇಕು ಅಂತ ಆಸೆ ಇತ್ತು, ಅಥವಾ ಯುನೀಕ್ ಆಗಿ ನೀವು ಕೂಡ ಈ ರೀತಿ ಕಳ್ಸೋಕ್ಕೆ ಇಡಬೇಕು ಎಲೆನ ಅಂತ ಅಂದ್ಕೊಂಡಿದ್ರೆ ತಗೊಳ್ಳಿ. ಸ್ವಲ್ಪ ಸಿಟಿಲಿದ್ದೀವಿ ಅಂತ ಹೇಳಿದ್ರೆ ಸೊ ವಿಳ್ಳೆದೆಲೆ ರೇಟ್ ಎಷ್ಟು ಅಂತ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ಒಂದು ವಿಳ್ಳೆದೆಲೆಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. 5 ವಿಳ್ಳೆದೆಲೆ ಇಡ್ತೀವಿ ಅಂದರೆ 25 ರೂಪೀಸ್ ಆಗುತ್ತೆ. ಆಮೇಲೆ ಕೆಲವ್ರು ಇನ್ನೂ 10 ರೂಪೀಸ್ ಅಂತೆ. ಹಂಗೆ ಕೆಲವೊಂದು ಏರಿಯಾಗಳಲ್ಲೆಲ್ಲ ಡಿಪೆಂಡ್ ಆಗಿರುತ್ತೆ ಪ್ರೈಸು. ಮತ್ತು ಮಾವಿನ ಎಲೆ ಕೂಡ ಸಿಗೋದಿಲ್ಲ. ದಾಸವಾಳ ಎಲೆ ಕೂಡ ಹಳ್ಳಿಗಳಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರತ್ತೆ, ಸಿಗತ್ತೆ. ಬಟ್ ಸಿಟಿಲಿದ್ದೀವಿ ಅಂತ ಹೇಳಿದ್ರೆ ಇದೆಲ್ಲ ನಾವು ದುಡ್ಡು ಕೊಟ್ಟೆ ತಗೋಬೇಕಾಗತ್ತೆ. ಬಟ್ ಈ ರೀತಿಯಲ್ಲಿ ನಾವು ಎಲೆನ ಅಂದರೆ ಹಿತ್ತಾಳೆ ಎಲೆ ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದು ಕೂಡ. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಇದು ಬಂದು ಒಂದು 4.5 ಇಂಚಸ್ ಅಷ್ಟು ಉದ್ದ ಬರುತ್ತೆ, ಅಂದರೆ ಹೈಟ್ ಅಷ್ಟು ಬರುತ್ತೆ. ಆ್ಯಂಡ್ ಅಗಲ ಬಂದು 2.5 ಇಂಚಸ್ ಇಷ್ಟಿದೆ. ಸೊ ಮೀಡಿಯಮ್ ಸೈಜಲ್ಲಿ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಸೊ 6 ಬರುತ್ತೆ. ನಾವು 6 ಇಡೋದಿಲ್ಲ, 5 ಇಡ್ತೀವಿ. 3, 5 ಈ ರೀತಿನಲ್ಲಿ ಇಡ್ತಾರಲ್ವ. ಸೊ ಹಾಗಾಗಿ ನಾವು 5 ಇಡ್ತೀವಿ. ಸೊ 1 ಎಕ್ಸ್ಟ್ರಾ ಬಂದಿದೆ, ಅದನ್ನೇನು ಹಾಗೇ ಇಟ್ಕೊತೀವಿ. ಸಪೋಸ್ ಏನಾದರೂ ಒಂದೇನಾದ್ರು ಡ್ಯಾಮೇಜಸ್ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ರೀಪ್ಲೇಸ್ ಮಾಡ್ಕೋಬೋದಲ್ವ. ಸೊ ಹಾಗಾಗಿ ಆ್ಯಂಡ್ ಫೈನಲಿ ಪ್ರೈಸ್ ಎಷ್ಟಿದೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು ಫ್ರೆಂಡ್ಸ್. ಬರೀ 240 ರೂಪಾಯಿ ಕೊಟ್ಟಿದೆ ಅಷ್ಟೇ. ಎಲ್ಲೂ ಯಾವ ಶಾಪಲ್ಲೂ ಕೂಡ ಸಿಗೋದಿಲ್ಲ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ವ ಎಷ್ಟು ಸರ್ಚ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಬರೀ 5 ಎಲೆಗೆ ಅಥವಾ 3 ಎಲೆಗೆನೆ 3 ಎಲೆಗೆ 500 ಅಥವಾ 600 ರೂಪೀಸ್ ಏನೋ ಹೇಳೋರು. ಇನ್ನು 5 ಎಲೆ ತಗೊತೀವಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 700 to 800 ರೂಪೀಸ್ ಎಲ್ಲ ಹೇಳ್ತಾ ಇದ್ರು. ಸೊ ನಾನಂತೂ ತಗೊಂಡೇ ಇರಲಿಲ್ಲ. ಆಮೇಲೆ ನನಗೆ ಮೀಶೋದಲ್ಲಿ ಸಿಗತ್ತೆ ಅಂತ ಗೊತ್ತಾದ್ಮೇಲೆ ನಾನು ಮೊನ್ನೆ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು. ಸೊ ಹೊಸ ವರ್ಷಕ್ಕೆ ನಂಗೆ ಬೇಕೇ ಬೇಕು ಅಂತ ಇತ್ತು ಅಂತ ಹೇಳಿ ತಗೊಂಡೆ. ಸೊ ನೋಡಿ, ನಿಮಗೂ ಬೇಕು ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತೀನಿ. ಬರೀ 240 ರೂಪಾಯಿ ಅಷ್ಟೇ. ಇದರಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ, ಅಂದರೆ 3 ಬೇಕೋ, 4 ಬೇಕೋ ಅಥವಾ 6 ಬೇಕು ಅಂತ ಹೇಳಿ ಆಪ್ಷನ್ ಇರುತ್ತೆ. ಎಲ್ಲ ಬಿಲೋ 200 ರೂಪೀಸ್ ಅಲ್ಲೇ ಸಿಗುತ್ತೆ, ಜಾಸ್ತಿ ಏನಿಲ್ಲ. ಸೊ ನೀವು ಬೇಕಾದ್ರೆ ನಿಮ್ಮ ತವ್ರ ಮನೆಗೂ ಕೂಡ ನೀವು ಕೊಡಿಸ್ಬೋದು, ಅಷ್ಟು ತುಂಬ ಕಡಿಮೆ ಪ್ರೈಸಲ್ಲಿದೆ. ಸೊ ಬೇಕು ಅಂತ ಹೇಳಿದ್ರೆ ಬೇಗನೆ ಬುಕ್ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದು ರೆಡ್ ಮತ್ತು ವೈಟ್ ಗಂಧನ ತರಿಸಿದ್ದೀನಿ. ಅಂದರೆ ಇದು ಒರಿಜಿನಲ್ ಅಲ್ಲ, ಲ್ಯಾಬ್ ಟೆಸ್ಟೆಡಲ್ಲಿ ಮಾಡಿರೋವಂಥದ್ದು ಒಂದು ಪೀಸ್. ಇದು 2 ಪೀಸ್ ಬರುತ್ತೆ. ಒಂದು ಅಂದರೆ ರಕ್ತ ಚಂದನ ಅಂತ ಹೇಳ್ತಾರಲ್ವ, ಸೊ ಅದೊಂದು. ಆಮೇಲೆ ಇನ್ನೊಂದು ಬಂದು ನಾರ್ಮಲ್ ಸ್ಯಾಂಡಲ್ವುಡ್ ಏನಿದೆ, ಸೊ ಅದು 2 ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಘಮ ಅಂತಲೇ ಹೇಳ್ಬೋದು. ಇದು ಲ್ಯಾಬ್ ಟೆಸ್ಟೆಡ್ ಆಗಿದೆ, ಯಾವುದೇ ರೀತಿ ಸ್ಕಿನ್ಗೆ ಇರಿಟೇಷನ್ ಆಗೋದಿಲ್ಲ. ಫೇಸ್ಗೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ.
ಜಸ್ಟ್ ನಾವು ಪೂಜಾ ಟೈಮಲ್ಲಿ ಮಾತ್ರ ಇಟ್ಕೊಂತೀವಲ್ವ, ಸೊ ಆ ಒಂದು ಪರ್ಪಸ್ಗೆ ನೀವು ಇದನ್ನ ತಗೋಬಹುದು. ಮತ್ತೆ ದೇವ್ರಿಗೂ ಕೂಡ ಅಂದರೆ ಫೋಟೋಗೆಲ್ಲದು ಕೂಡ ನಾವು ಅಣಿಸ್ತೀವಲ್ವ, ಸೊ ಅಂದರೆ ವಾರ ಟೈಮಲ್ಲಿ ಆಗಿರ್ಬೋದು ಅಥವಾ ಪೂಜೆ ಟೈಮಲ್ಲಿ ಆಗಿರ್ಬೋದು, ಹಬ್ಬಗಳ ಟೈಮಲ್ಲಿ ಆಗಿರ್ಬೋದು. ಸೊ ಆ ಒಂದು ಪರ್ಪಸ್ಗೆ ಅಂತೇಳಿ ನಾನು ತಗೊಂಡೆ. ಇದು ಅಷ್ಟೇ ಮೀಶೋದಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ. ತೇದೋದಕ್ಕೂ ಕೂಡ ಒಂದು ಪ್ಲೇಟ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕಡಿಮೆ ಪ್ರೈಸಲ್ಲಿ ನಂಗೆ ಇದು ಸಿಕ್ಕಿದ್ದು. ಬರೀ 109 ರೂಪಾಯಿ ಅಷ್ಟೇ. ಆ್ಯಂಡ್ ಇದರಲ್ಲಿ ನಿಮಗೆ ರಕ್ತ ಚಂದನ ಬೇಡ, ಬರೀ ನಿಮಗೆ ಸ್ಯಾಂಡಲ್ವುಡ್ ಅಷ್ಟೇ ಬೇಕು ಅಂತ ಹೇಳಿದ್ರೆ ಸೊ ಅದು ಕೂಡ ಸಿಗುತ್ತೆ. 3 ಕೂಡ ಲಿಂಕ್ ಕೊಟ್ಟಿರ್ತೀನಿ, ನೀವು ಯಾವ್ದು ಬೇಕಾದ್ರೂ ಕೂಡ ತಗೊಳ್ಳಿ. ಓಕೆನಾ, ತುಂಬ ಚೆನ್ನಾಗಿದೆ. ಸೊ ನಾನು 2 ಕಾಂಬಿನೇಷನ್ ಇರೋದನ್ನ ತರಿಸಿದ್ದೀನಿ. ಘಮ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ಮೆಲ್ ಚೆನ್ನಾಗಿದೆ, ತುಂಬ ಘಾಟ್ ಥರ ಅನ್ಸೋದು ಅಥವಾ ಫ್ರೇಗ್ರೆನ್ಸ್ ಆ ರೀತಿನಲ್ಲಿಲ್ಲ, ಒಂಥರ ಟ್ರೆಡಿಷ್ನಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ರೀತಿನಲ್ಲಿ ಮನೇಲೇ ಒಂದಿತ್ತು ಅಂತ ಹೇಳಿದ್ರೆ ನಾವು ಯೂಶಲಿ ನೋಡಿರ್ತೀವಿ ಪೌಡರ್ ಥರ ಡಬ್ಬಿನಲ್ಲಿ ಬರುತ್ತೆ ಅಲ್ವಾ, ಸೊ ಅದು ಒಂಥರ ಸಿಕ್ಕಾಪಟ್ಟೆ ಸ್ಮೆಲ್ ಥರ ಬರುತ್ತೆ. ಬಟ್ ಇದು ಒಂದು ರೀತಿ ಟ್ರೆಡಿಷ್ನಲ್ ಆಗಿ ಅಂದರೆ ಒರಿಜಿನಲ್ ಆಗಿ ನಾವೇ ತೇಯ್ದು ದೇವರಿಗೆ ಹಚ್ಚೋ ಥರ ತುಂಬ ಚೆನ್ನಾಗಂತ ಅನ್ಸುತ್ತೆ. ಕೈಯಲ್ಲೇ ನಾವೇ ಮಾಡ್ತೀವಲ್ವ, ಸೊ ಹಾಗಾಗಿ ಇದಕ್ಕೆ ನೀವು ಹಾಲಲ್ಲಾದರೂ ತೇಯ್ಬೋದು ಅಥವಾ ನೀರಲ್ಲಾದರೂ ಕೂಡ ಅಥವಾ ತುಳಸಿ ನೀರಲ್ಲಿ. ಸೊ ಆ ಒಂದು ಪ್ರೊಸೀಜರ್ಲಿ ತೇಯ್ದ್ಬಿಟ್ಟು ದೇವ್ರ ಫೋಟೋಗೆ ಮತ್ತು ನೀವು ಕೂಡ ಹಂಚ್ಕೋಬೋದು. ನಾವು ಯೂಶಲಿ ಅಂದರೆ ನಮ್ಮ ಮನೆ ದೇವರಾಗಿರೋದು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ಸೊ ನಾವು ಪ್ರತಿ ಶನಿವಾರ ಹಚ್ಕೊಂತೀವಿ. ಸೊ ಹಾಗಾಗಿ ಬೇಕು ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. 3 ಪೀಸ್ ಬರುತ್ತೆ, ಒಂದು ಪ್ಲೇಟ್ ಬರುತ್ತೆ ತೆಗೆದೋದಕ್ಕೆ, ಆಮೇಲೆ 2 ಬಂದು ಒಂದು ರೆಡ್ ಚಂದನ ಬರುತ್ತೆ, ಇನ್ನೊಂದು ಬಂದು ವೈಟು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ 2 ಪ್ರಾಡಕ್ಟ್ಸ್ ಲೈಕ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಯೂಸ್ಫುಲ್ ಆಯಿತು ಅಂತಲೂ ಕೂಡ ಭಾವಿಸ್ತೀನಿ. ಇಫ್ ಇನ್ ಕೇಸ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಮಿಸ್ ಮಾಡಿದಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಆದಷ್ಟು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ ನಿಮಗೂ ಕೂಡ ಬೇಕು ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ 2 ಕಡೆ ಕೂಡ ಕೊಟ್ಟಿರ್ತೀನಿ. ಹಬ್ಬ ಬರೋಷ್ಟರಲ್ಲಿ ಬೇಕು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.